ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಬೈಕ್ ಇನ್ಶೂರೆನ್ಸ್ ಕೇಳಿದರೆ ಆಧಾರ್ ಕಾರ್ಡ್ ತೋರಿಸಿ ಬೈಕ್ ಸವಾರ ಕಿರಿಕ್. ಕೋಲಾರ ನಗರದ ಅಂತರ್ಗಂಗೆ ರಸ್ತೆಯಲ್ಲಿ ಘಟನೆ. ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಭಾರತಿ ಹಾಗೂ ಬೈಕ್ ಸವಾರ ಸುನಿಲ್ ಮಧ್ಯೆ ಮಾತಿನ ಚಕಮಕಿ. ಹೆಲ್ಮೆಟ್ ಧರಿಸದೆ ಬುಲೆಟ್ ವಾಹನ ಚಲಾಯಿಸಿದ್ದ ಸುನಿಲ್. ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡಿದ್ದಕ್ಕೆ 500 ರೂಪಾಯಿ ದಂಡ ವಿಧಿಸಿದ ಪೊಲೀಸರು. ದಂಡ ಕಟ್ಟಿ ರಸ್ತೆಗಳ ಗುಂಡಿಗಳು ದುರಸ್ತಿ ಮಾಡಿಸಿ ಎಂದು ಪೊಲೀಸರೊಂದಿಗೆ ಬೈಕ್ ಸವಾರ ಸುನಿಲ್ ಕಿರಿಕ್. ಅದೆಲ್ಲ ನಮ್ಮ ಕೆಲಸವಲ್ಲ, ನಗರಸಭೆಗೆ ದೂರು ಕೊಡಿ ಎಂದ ಸಬ್ ಇನ್ಸ್ಪೆಕ್ಟರ್ ಭಾರತಿ ಉತ್ತರ. ಈ ವೇಳೆ ವಾಹನ ದಾಖಲೆಗಳ ಪರಿಶೀಲನೆ ನಡೆಸಿದ ಟ್ರಾಫಿಕ್ ಪೊಲೀಸರು. ಕಳೆದ 5 ವರ್ಷದಿಂದ ಬೈಕಿಗೆ ಇನ್ಶೂರೆನ್ಸ್ ಇಲ್ಲದೆ ವಾಹನದಲ್ಲಿ ಓಡಾಟ. ಇನ್ಶೂರೆನ್ಸ್ ಪ್ರತಿ ಕೇಳಿದ್ದಕ್ಕೆ ಆಧಾರ್ ಕಾರ್ಡ್ ತೋರಿಸಿ ಪೀಕಲಾಟಕ್ಕೆ ಸಿಲುಕಿದ ಬೈಕ್ ಸವಾರ. ಕಡೆಗೂ ಹೆಲ್ಮೆಟ್ ಹಾಗೂ ಇನ್ಶೂರೆನ್ಸ್ ಇಲ್ಲದಕ್ಕೆ 1500 ರೂಪಾಯಿ ದಂಡ ಪಾವತಿಸಿದ ಬೈಕ್ ಸವಾರ ಸುನಿಲ್. ನೀವು ಎಗ್ರಾಡಿ ಏನಾನ ಮಾಡಿ ನಮ್ಗೆ ಬೇಡ. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ಆಧಾರ್ ಕಾರ್ಡ್ ನನಗೆ ಬೇಡ. ಫಸ್ಟ್ ಆಫ್ ಆಲ್ ಇನ್ಶೂರೆನ್ಸ್ ಇಲ್ಲ. ಅದಕ್ಕೆ 7 ವರ್ಷ ಆಗಿದೆ. 10 ವರ್ಷ ಆಗಿದೆ ಇನ್ಶೂರೆನ್ಸ್ ಮುಗ್ದೋಗಿ. ರೋಡ್ ರೆಡಿ ಮಾಡಿಸ್ಬೇಕು ಅನ್ನೋರಿಗೆ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಬಿಟ್ರೆ ನಮ್ಗೆ ಏನಾನ ಆದ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನನಗೆ ಅಂದ್ರೆ ಸರ್ ಮತ್ತೆ ನನಗೆ ನಾನು ಹೇಳೋ ರೀತಿಯಾಗಿ ಹೇಳಿದೀನಿ. ಕೇಳಿಸ್ಕೊಳ್ರಿ ಸುನಿಲ್ ಅವರೇ, ನನ್ನ ಕೆಲಸ ಏನು? ಬೀಂಗ್ ಸಬ್ ಇನ್ಸ್ಪೆಕ್ಟರ್ ನಾನು ಏನ್ ಮಾಡ್ತಿದ್ದೀನಿ. ನಾನು ರೋಡ್ ರೆಡಿ ಮಾಡ್ಸೋದು ನನ್ನ ಕೆಲಸ ಅಲ್ಲ. ಸಂಬಂಧಪಟ್ಟ ಇಲಾಖೆ ನೀವು ಹೇಳಿ, US ಅಲ್ಲಿ ಇದ್ದೀರಾ, ವಿದ್ಯಾವಂತರಿದ್ದೀರಾ, ತಿಳಿಸಿ. ನೀವು ತಿಳಿಸಿ. ನನಗೆ ಹೇಳಿದ ಮಟ್ಟಿಗೆ ನೀವು ಹೋಗಿ ಹೇಳಿ. ತಿಳ್ಕೊಳ್ಳಿ, ತಿಳಿಸಿ. ಒಳ್ಳೇದು. ನಿಮ್ಮಿಂದ 4 ರೋಡ್ ಸರಿ ಹೋಗ್ಲಿ. ನಮ್ಮ ಆಸೆನೂ ಅದೇ. ನನಗೆ ಹೇಳ್ಬೇಡಿ, ವಸೂಲಿ ಅನ್ನೋ ಭಾಷೆ ಬಳಸಬೇಡಿ. ಆಧಾರ್ ಕಾರ್ಡ್ ಅಲ್ಲ, ಆಧಾರ್ ಕಾರ್ಡ್ಗೂ ಈ ವ್ಯಕ್ತಿಗೆ DLಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಏನ್ ಮಾತಾಡ್ತೀರ ನಿಮ್ಗೆ? ಆಧಾರ್ ಕಾರ್ಡ್ ಕೇಳ್ತಾ ಇಲ್ಲ ನಾನು, DL ಕೇಳ್ತಾ ಇದ್ದೀನಿ, ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾ ಇದ್ದೀನಿ. ನೀನು ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಹೇಳಿ. ನೀವು ತನಿಖೆ ಕೇಳ್ತಿದ್ದೀರಾ? ಹೋಗಿ ಅಂತ ಹೇಳ್ತೀವಿ, ಹೋಗು ಅಂತ ಹೇಳ್ತೀವಿ. ಸಿಂಗಿದಾರ ಮಾತಾಡಿದ್ದು ನನಗೆ ಎಷ್ಟು ಜನ ಇದ್ದಾರೆ ರೆಕಾರ್ಡ್ ಮಾಡಿ. ಒಂದ್ ನಿಮಿಷ ನೋಡಿ, ಇಲ್ಲಿ ಸೈಡ್ಗೆ ಹಾಕಿದ್ರು ಹೆಲ್ಮೆಟ್ಗೆ ಅಂತ. ನಾನು ಫೈನ್ ಪೇ ಮಾಡಿದೆ 500 ರೂಪಾಯಿ. ಆಮೇಲೆ ನಾನು ಹೇಳಿದ್ದು ನಂದೊಂದು ರಿಕ್ವೆಸ್ಟ್ ಇದೆ, ಬರೀ ಫೈನ್ ಕಲೆಕ್ಟ್ ಮಾಡೋದಲ್ಲ, ಅಧಿಕಾರಿಗಳಿಗೆ ರೋಡ್ ಸರಿ ಮಾಡಕ್ಕೆ ಹೇಳಿ. ಯಾಕಂದ್ರೆ ರೋಡಲ್ಲಿ ತಲೆ ಬಿದ್ದು ಹೊಡ್ಕೊಂಡ್ರೆ ಜನ, ಅದಕ್ಕೆ ಯಾರು ಒಬ್ರು ಇನ್ಶೂರೆನ್ಸ್ ಕಟ್ಟಲ್ಲ, ಏನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಬರೀ ವಸೂಲಿ ಮಾಡೋದೇ ಆಯ್ತು. ಯಾವ ವಸೂಲಿ? ಹಾಗಾಗಿ ಅಷ್ಟೇ ಮಾತಾಡೋದು. ಅಧಿಕಾರಿಗಳು ಸರಿಯಾಗಿ ಮಾತಾಡಬೇಕು. ರಿಕ್ವೆಸ್ಟ್ ಲೇಡಿ ಆಗಿರ್ಲಿ ಜೆಂಟ್ ಆಗಿರ್ಲಿ, ಅವರು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡಿಲ್ಲ. ನಾನ್ ನಿಮ್ ಸಿಂಗ್ಯುಲರ್ ಆಗಿ ಮಾತಾಡಿಲ್ಲ. ಹೋಗ್ರಿ ಅಂತ ಹೇಳಿ, ಹೋಗ್ರಿ ಸಿಂಗ್ಯುಲರ್ ಪ್ಲೂರಲ್.